ಅಕಾರಣಿಕದ ದೇವರು, ನಮ್ಮೆಲ್ಲ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಚೆನ್ನಕೇಶವ ದೇವರು ಹಾಗೂ ಪರಿವಾರದ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿಕೊಳ್ತಾ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಮೇಲಿನ ಅವಹೇಳನ ಖಂಡನೆ ಮತ್ತು ಹತ್ತೊಕ್ಕಾಯ ಸಭೆಯ ಅಜೆಂಡಾ. ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು, ಮಾಜಿ ನಗರ ಪಂಚಾಯತ್ನ ಅಧ್ಯಕ್ಷರಾಗಿ, ಮಂಡಲದ ಅಧ್ಯಕ್ಷರಾಗಿ, ಸಂಘಟನೆಯಲ್ಲಿ ನಿರಂತರ ತನ್ನ ಈ ಒಂದು ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಿರುವಂಥ ಎನ್ ಎ ರಾಮಚಂದ್ರರವರೇ, ನಮ್ಮೊಟ್ಟಿಗೆ ಹಿರಿಯರು ಗಿರೀಶ್ ಭಾರದ್ವಾಜ ಇದ್ದಾರೆ. ಅದೇ ರೀತಿ ನಮ್ಮ ಇವರು ಉಮೇಶ್ ಅಣ್ಣ ಇದ್ದಾರೆ ಹಿರಿಯರು. ಶಶಿಕಲಾ ನೀರಬೇದರೆ ನಗರ ಪಂಚಾಯತ್ ಅಧ್ಯಕ್ಷ ಇದ್ದಾರೆ. ನಮ್ಮ ರಾಜೇಶ್ ಮೇನಾಳೆ ಇದ್ದಾರೆ. ಅದೇ ರೀತಿ ಹಿರಿಯರು ಆದಂಥ ಕಾಮತ್ರು ನಮ್ಮ ಜೊತೆ ಇದ್ದಾರೆ. ಪಿ ಸಿ ಜಯರಾಮ್ರವರೇ, ಎಂ ಬಿ ಸದಾಶಿವರವರೇ, ವೆಂಕಪ್ಪಣ್ಣ ಇದ್ದಾರೆ. ನಮ್ಮೆಲ್ಲ ಹಿರಿಯರು ಮತ್ತವರು ಮನ್ಮಥನ ಎಸ್ ಎನ್ ಮನ್ಮಥರು, ಇತ್ತಪ್ರೈ ಅಜಿರಂಗರ. ಅದೇ ರೀತಿ ವೇದಿಕೆಯಲ್ಲಿ ಇನ್ನೂ ತುಂಬ ಜನ ಇದ್ದಾರೆ, ಎಲ್ಲರ ಹೆಸರು ಹೇಳುವುದಿಲ್ಲ. ವೇದಿಕೆಯಲ್ಲಿ ಆಸೀನರ ಎಲ್ಲ ಗೌರವಾನ್ವಿತ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ಭಗವದ್ಭಕ್ತರೇ ಹಾಗೂ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಎಲ್ಲ ಪದಾಧಿಕಾರಿಗಳು, ನವಜೀವನ ಸಮಿತಿಯ ಎಲ್ಲ ಸದಸ್ಯರುಗಳು, ನಮ್ಮ ಜನಜಾಗೃತಿ ಸಮಿತಿಯ ಎಲ್ಲ ಸದಸ್ಯರುಗಳು, ಅದರ ಪದಾಧಿಕಾರಿಗಳು, ಭಜನಾ ಮಂಡಳಿಯ ಅಧ್ಯಕ್ಷ ಪದಾಧಿಕಾರಿಗಳು ಹಾಗೂ ಬಂದಿರುವಂಥ ಎಲ್ಲ ಮಾತೆಯರೇ, ಮಹನೀಯರೇ, ಎಲ್ಲ ಸೇರಿರುವಂಥ ಭಗವದ್ಭಕ್ತರೇ, ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ, ಅನಿವಾರ್ಯವಾದಂಥ ಕಾರ್ಯಕ್ರಮ ಇದಾಗಿದೆ. ನಮ್ಮೆಲ್ಲರ ಏನು ಶ್ರದ್ಧಾ ಕೇಂದ್ರ, ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಅವಹೇಳನಕಾರಿ ಭಾಷಣ ಅಥವಾ ಇನ್ನಿತರ ಯಾವುದೇ ಚಟುವಟಿಕೆ ನಡೆದಾಗ ನಾವು ಮೂಕ ಪ್ರೇಕ್ಷಕರಾಗಿ ನೋಡುವಂಥದ್ದು ನಮ್ಮದು ಅಲ್ಲ. ನಮ್ಮ ಸಂಘಟನೆ, ನಮ್ಮ ಹಿಂದೂ ಸಂಘಟನೆ, ಅದರಲ್ಲಿ ನಾವು ಭಾರತ ಖಂಡದಲ್ಲಿ ಹುಟ್ಟಿದವರು, ಭಾರತೀಯರು, ಅದರಲ್ಲಿ ನಾವು ಹಿಂದೂಗಳಾಗಿ ಹುಟ್ಟಿದ್ದೇವೆ. ನಮ್ಮೆಲ್ಲ ಸಂಘಟನೆಗೇನಾದರೂ ಅಪಚಾರ ಬಂದಾಗ ನಾವು ಅದಕ್ಕೆ ಎದ್ದು ನಿಂತು ಪ್ರತಿಭಟಿಸುವುದನ್ನು ನಾವು ಸ್ವಲ್ಪ ಕಡಿಮೆ ಮಾಡಿದ ಕಾರಣ ಇಂಥ ಪ್ರತಿಭಟನೆಗಳು, ಇಂಥ ಅವಹೇಳನಕಾರಿ ಭಾಷಣಗಳು ಅಥವಾ ಅವಹೇಳನಕಾರ ಘಟನೆಗಳು ನಡೆಯುವುದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನಮ್ಮ ಒಗ್ಗಟ್ಟನ್ನು ತೋರಿಸ್ಕೊಂಡು ಯಾವುದೇ ಶ್ರದ್ಧಾ ಕೇಂದ್ರ ಆಗಲಿ, ಅದು ನಮ್ಮದಾಗಿರಲಿ, ಬಡವರದಾಗಿರಲಿ, ಶ್ರೀಮಂತರದಾಗಲಿ, ಯಾವುದೇ ಆದರೂ ಕೂಡ ಶ್ರದ್ಧಾ ಕೇಂದ್ರಗಳ ಬಗ್ಗೆ ಏನಾದರೂ ಅನಾಚಾರಗಳು, ಅತ್ಯಾಚಾರಗಳು ಅಥವಾ ಅವಹೇಳನಕಾರಿಗಳು ಆದಾಗ ನಾವು ಅದನ್ನು ಪ್ರತಿಭಟಿಸುವಂಥದ್ದು ನಮ್ಮ ಕರ್ತವ್ಯ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸೇರಿದೆ. ಇವತ್ತು ಧರ್ಮಸ್ಥಳದಂಥ ಈ ಒಂದು ದೇವಾಲಯದಲ್ಲಿ ನಮಗೆಲ್ಲರಿಗೂ ಕಾಶಿ, ಉತ್ತರದ ಕಾಶಿ ಆದರೆ ದಕ್ಷಿಣದ ಕಾಶಿ ಅಂತಲೇ ಭಕ್ತಿಯಿಂದ ಜನ ಬರುವಂಥ ಕ್ಷೇತ್ರ ಶ್ರೀ ಧರ್ಮಸ್ಥಳ ಕ್ಷೇತ್ರ. ಬರೀ ಧರ್ಮಸ್ಥಳದಲ್ಲೇ ದೇವರ ದರ್ಶನ ಮಾತ್ರ ಅಲ್ಲ, ಅನ್ನದಾನವನ್ನು ಪ್ರಥಮವಾಗಿ ಇಡೀ ಪ್ರಪಂಚದಲ್ಲಿ ಪ್ರಾರಂಭ ಮಾಡಿದರೆ ಅದು ಧರ್ಮಸ್ಥಳದಲ್ಲಿ. ಎಲ್ಲಿಯೂ ಅನ್ನ ಇಲ್ಲದೆ, ಅನ್ನದಾನ ಇಲ್ಲದೆ ಹೋಗಬಾರ್ದು. ವಸ್ತ್ರದಾನ ನೋಡಬೇಕು. ನಾನು ಸಣ್ಣವಳಿರುವಾಗ ನಮ್ಮೂರಲ್ಲಿ ಒಂದು ಅಜ್ಜಿ ಇದ್ದರು. ಅವರು ಯಾವಾಗಲೂ ಧರ್ಮಸ್ಥಳಕ್ಕೆ ಬಿಸುವಿಗೆ ಹೋಗ್ತಿದ್ರು. ಯಾಕಂತೇಳಿದರೆ ಬಿಸುಟು ಒಂದು ಸೀರೆ ತೆಕ್ಕುಬೇರು, ಅಲ್ಲಿ ಹೆಗ್ಡೇರು ಒಂದು ಸೀರೆ ಕೊರ್ಬೇರು. ಆಗ ಅದೇ ಒಂದು ಒಳ್ಳೆಯ ಒಂದು ಅವರಿಗೆ ಚಿನ್ನ ಸಿಕ್ಕಿದಷ್ಟು ಖುಷಿ ಆಗ್ತಿತ್ತು. ಆ ಅಜ್ಜಿ ಅವರು ಹೋಗ್ತಿದ್ದರು ಯಾವಾಗಲೂ ಅಲ್ಲಿ ಅಕ್ಕು ಮಡಿವಾಳ್ತಿ ಅಂತೇಳಿ. ಅವರಿಗೆಲ್ಲ ಅವರಿಬ್ಬರು ಗಂಡ ಹೆಂಡತಿಗೆ ಮಕ್ಕಳಿಲ್ಲದಿದ್ದರೂ ಅವರ ದೇವರ ಬಗ್ಗೆ ಭಯದಿಂದ ವರ್ಷಂಪ್ರತಿ ಅಲ್ಲಿ ಹೋಗ್ತಿದ್ರು. ಆಗ ನಾವು ನೋಡ್ತಿದ್ದೇವೆ, ಇಷ್ಟು ಬಸ್ ಹತ್ತಿ ಅಜ್ಜಿ ಹೋಗ್ತಿದ್ದಾರಲ್ಲ, ಅಂದರೆ ಅಲ್ಲಿಯ ದಾನ ಶ್ರೇಷ್ಠವಾದ ದಾನ. ಬರೀ ಅನ್ನದಾನ ಅಲ್ಲ, ವಸ್ತ್ರದಾನ, ಬೇರೆ ಯಾವುದು ದಾನಗಳನ್ನು ಕೂಡ ಅಲ್ಲಿ ಕೊಡುವಂಥ ಪದ್ಧತಿ ಈಗಲ್ಲ, ಮೊದಲಿನಿಂದ ನಡೆದುಕೊಂಡು ಬಂದದನ್ನು ನಾವು ತಿಳ್ಕೊಂಡಿದ್ದೇವೆ. ಅಲ್ಲೊಂದು ಧರ್ಮ ನಡವಳಿ ಅಂತ ಆಯಿತು. ಏನೋ ಜನ ಹೋಗಿ ಸಾಗರ, ಇಡೀ ನಮ್ಮ ದೇಶದ ಎಲ್ಲ ಜನ ಬಂದರು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಎಲ್ಲ ಜನ ಅಲ್ಲಿ ಭಾಗವಹಿಸಿ. ನಾನು ಕೂಡ ಒಂದು ಕಡೆ ಹೋಗಿ ಬಂದಿದ್ದೇನೆ. ಅಲ್ಲಿ ಒಂದಷ್ಟು ಬರೀ ಧರ್ಮ ಅವರ ನಡವಳಿ ಮಾತ್ರ ಅಲ್ಲ, ಅದರಲ್ಲಿ ಒಂದಷ್ಟು ಜನರಿಗೆ ಭಾಗವಹಿಸಲಿಕ್ಕೆ ಒಂದಷ್ಟು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದರು. ಅವರೇನೋ ಚಿನ್ನ ಇಟ್ಟಿದ್ರ ಅಥವಾ ಏನೋ ಒಂದು ವಸ್ತುವನ್ನು ಎಲ್ಲ ಹುಡುಕಿ ಕೊಡುವಂಥ ನಿಧಿ ಶೋಧ ಎನ್ನುವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದರು. ಅಲ್ಲಿ ಬೈಕ್ ಸಿಕ್ಕಿದೆ, ಕೆಲವರಿಗೆ ಕಾರು ಸಿಕ್ಕಿದೆ, ಕೆಲವರಿಗೆ ಮನೆ ಸಿಕ್ಕಿದೆ. ಇದೆಲ್ಲ ಅಂದರೆ ಅಲ್ಲಿ ಇದ್ದ ವಸ್ತುವನ್ನು ದಾನ ಮಾಡುವ ಎನ್ನುವ ಮನೋಭಾವದಿಂದ ಅದನ್ನು ಕೂಡ ದಾನ ರೂಪದಲ್ಲಿ ಆ ನಡವಳಿಯಲ್ಲಿ ಕೂಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ನಂತರದಿಂದ ನಾವು ಅದಕ್ಕಿಂತ ಮುಂಚೆನೇ ನಾವು ನೋಡ್ತಿದ್ದೇವೆ, ನಮ್ಮ ತಾಲೂಕಿಗೆ ಮಧ್ಯವರ್ಜನ ಶಿಬಿರ ಒಂದು ಸ್ವಲ್ಪ ಕಡಿಮೆ ಲೇಟಾಗಿ ಬಂದರೂ ಆ ಧರ್ಮಸ್ಥಳ ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಅದು ಪ್ರಥಮ. ಒಂದು 2000
ಮೊದಲೇ ಬಂದಿರಬೇಕು ಅಂತ ನಾನು 2000ರಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಆಗಿರುವಾಗ ನಾನೇ ಒಂದು 2 ಜನರನ್ನು ಕನ್ಯಾಣದಲ್ಲಿ ಒಂದು ಶಿಬಿರ ಆಗುವಾಗ ಸುಳ್ಯದಿಂದ ಕರ್ಕೊಂಡು ಹೋಗಿದ್ದೆ. ಆಗ ನಾನು ಹೇಳಿದೆ, ನಮ್ಮ ಸುಳ್ಯದಲ್ಲಿ ಕೂಡ ಮಾಡಿ, ಯಾಕೆ ನೆಲ್ಲಿ ತಾಯರು ಅಂತೇಳಿ ಅದರ ಜವಾಬ್ದಾರಿ ವಹಿಸ್ಕೊಂಡಿದ್ದರು. ಆಗ ಅವ್ರು ಹೇಳಿದರು, ಮೇಡಮ್ ಹಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮದೊಂದು ಸ್ವಸಹಾಯ ಸಂಘ ಅಂತ ಇದೆ, ಆ ಸಂಘ ಮಾಡಿದರೆ ಆ ಮುಖಾಂತರ ನಾವು ಆ ಶಿಬಿರವನ್ನು ಮಾಡಲಿಕ್ಕೆ ಆಗ್ತದೆ. ಯಾಕಂದರೆ ಅವರು ಶಿಬಿರಕ್ಕೆ ಬಂದು ಅವ್ರು ಬಿಟ್ಟಿದ್ದಾರಾ ಇಲ್ಲವೋ ಅಂತ ನೋಡಿಕೊಳ್ಳಿಕ್ಕೆ ಅವರಿಗೆ ಮತ್ತೆ ಟ್ರೈನಿಂಗ್ ಕೊಡ್ತಾ ಇರಬೇಕು ವಾರ ವಾರ. ಅದಕ್ಕೆ ಆ ಸಂಘದವರಿಗೆ ಜವಾಬ್ದಾರಿಗಳು, ಅದಕ್ಕೋಸ್ಕರ ಆ ಸಂಘ ಅಲ್ಲಿ ಮಾಡಬೇಕು ಅಂತೇಳಿ. ಆ ನಂತರ ದಿನದಲ್ಲಿ ಎಲ್ಲಿ ಕೂಡ ನಮ್ಮ ಸುಳ್ಯದಲ್ಲಿ ಕೂಡ ಸಂಘ ಆಯಿತು. ವಿಶೇಷ ರೀತಿಯ ಸಂಘಗಳು ಪ್ರಾರಂಭವಾಗಿ ಮಧ್ಯವರ್ಜನ ಶಿಬಿರಕ್ಕೆ ನಾನು ನೋಡಿದಂಥದ್ದು ನನ್ನ ಸುಳ್ಯ ತಾಲೂಕಿನ 83 ಶ್ರೀರಾಮ ಭಜನಾ ಮಂದಿರದಲ್ಲಿ ಇಷ್ಟು ಜನ ಸೇರಿದ್ರು ಒಂದು ದಿವಸ ಆ ಕಾರ್ಯಕ್ರಮಕ್ಕೆ, ಮಧ್ಯವರ್ಜನ ಶಿಬಿರಕ್ಕೆ. ಸಂಜೆ ಆಗುವಾಗ ಎಲ್ಲ ಮನೆಯಿಂದ ಬಂದು ಭಜನೆಗೆ ಸೇರಿಕೊಳ್ತಿದ್ರು ಎಲ್ಲ ಜನ. ಅದರಲ್ಲಿ ಅಂದರೆ ಶಿಬಿರದಲ್ಲಿ ಸೇರಿದವರು ಕಡಿಮೆ ಇದ್ದರು, ಆ ಮನೆಯವರಿಗೆ ಸಾಥ್ ಕೊಟ್ಟಂಥ ಜನ ಅಲ್ಲಿ ಎದುರು ಕೂತವರಾಗಿದ್ದರು. ಅದಕ್ಕೆ ಆ ಮನೆಯವರಿಗೆ ಕೂಡ ಬೇಜಾರಾಗ್ತಿರಲಿಲ್ಲ, ನನ್ನೊಟ್ಟಿಗೆ ಇವರೆಲ್ಲ ಇದ್ದಾರೆ ಅಂತೇಳಿ ಮತ್ತಷ್ಟು ಜನರನ್ನು ಕಳಿಸ್ತಿದ್ರು. ಇದೊಂದು ಶಿಬಿರ. ಕೆಲವರನ್ನು ನಾವು ಬಲಾತ್ಕಾರವಾಗಿ ಕರ್ಕೊಂಡು ಬಂದು ಹಾಕಿದವರು ಇವತ್ತು ಮದ್ಯ ಮುಕ್ತವಾಗಿ ಇದ್ದಾರೆ. ಅವರೀಗ ಬೈಲಿಕ್ಕೆ ಅವತ್ತು ಬೈದವರು ಈಗ ಖುಷಿಯಲ್ಲಿ ಜೀವನ ಮಾಡ್ತಿದ್ದಾರೆ. ಅಂದರೆ ನಿಮ್ಮಿಂದಾಗಿ ನಾನು ಬಂದೆ ಮರ್ಯಾರೆ, ನನ್ನನ್ನು ಅವರು ಕರ್ಕೊಂಡು ಬಂದರು, ಎಳ್ಕೊಂಡು ಬಂದು ಹಾಕಿದ್ರು, ನಾನು ಇವತ್ತು ನನ್ನ ಕುಟುಂಬದಲ್ಲಿ ಖುಷಿಯಾಗಿದ್ದೇನೆ, ಆ ಮನೆಯವರು ಖುಷಿಯಾಗಿದ್ದಾರೆ. ಒಂದು ಕಡೆ ಒಂದು ಮಗು ಅವರನ್ನು ಪ್ರಶ್ನೆ ಮಾಡೋಕೆ ಹೇಳ್ತಾರೆ, ನನ್ನ ಮಗ ಶಾಲೆಗೆ ಹೋಗೋದಿಲ್ಲ, ನಿನ್ನ ಅಪ್ಪ ಕುಡಿದು ಬರ್ತಾನೆ, ಇಲ್ಲಿ ಬಂದು ಗಲಾಟೆ ಮಾಡ್ತಾನೆ ಅಂತೇಳಿ ಶಾಲೆಗೆ ಹೋಗೋದವರು ಎಷ್ಟೋ ಜನ ಇದ್ದಾರೆ ವಿದ್ಯೆ. ಆದರೆ ಈ ಶಿಬಿರದ ನಂತರ ಒಂದಷ್ಟು ಮಕ್ಕಳು ಶಾಲೆಗೆ ಹೋಗಿ ಒಳ್ಳೆ ಒಳ್ಳೆ ವಿದ್ಯಾವಂತರಾಗಿ ಜ್ಞಾನವಂತರಾಗಿ ಇವತ್ತು ಒಳ್ಳೆ ಒಳ್ಳೆ ಉದ್ಯೋಗದಲ್ಲಿ ಕೂಡ ಇದ್ದಾರೆ. ಬರೀ ಶಿಬಿರದಲ್ಲಿ ಭಾಗವಹಿಸುವುದು ಅಷ್ಟು ಜನರಿಗೆ ತರಬೇತಿ ಕೊಡುವಾಗಲೂ ಉಚಿತವಾಗಿ ತರಬೇತಿಯನ್ನು ಕೊಡ್ತಿದ್ರು. ಅಲ್ಲಿ ಕೂಡ ಅಷ್ಟು ಜನರಿಗೆ ಉದ್ಯೋಗ ಆಯಿತು. ಆನಂತರ ಸ್ವಸಹಾಯ ಸಂಘ ಮಾಡಿದರು. ಒಂದಷ್ಟು ಜನರ ಹಣ ಉಳಿತಾಯ ಮಾಡೋದರ ಜೊತೆಗೆ ಅಲ್ಲೊಬ್ಬರಿಗೆ ಉದ್ಯೋಗವನ್ನು ಕೊಡ್ತಾರೆ. ಅದನ್ನೆಲ್ಲ ಸಂಗ್ರಹ ಮಾಡಲಿಕ್ಕೆ, ಅದು ನೋಡಿಕೊಳ್ಳುವಂಥ ಪ್ರೇರಕಿ ಅಂತ ಮಾಡಿದರೆ ಅವರಿಗೊಂದು ಉದ್ಯೋಗ ಆಯಿತು, ಆ ಮನೆ ಬೆಳಗಿದಾಗೆ ಆಯಿತು. ಆನಂತರ ದಿನದಲ್ಲಿ ಮತ್ತಷ್ಟು ಅದನ್ನು ಮುಂದುವರಿಸಿ ಅದಕ್ಕೆ ಮತ್ತೆ ಒಂದಷ್ಟು ಜನರುಗಳನ್ನು ಸೇರಿಸುವಂಥದ್ದು, ಪ್ರೇರಕರ ಮಣ್ಣು ನೋಡಿಕೊಳ್ಳುವ ಮತ್ತೊಬ್ಬ ಸೂಪರ್ವೈಸರ್ ಅಂತ ಮಾಡಿದರು. ಅಷ್ಟು ಜನರಿಗೆ ಉದ್ಯೋಗ ಆಯಿತು, ಆ ಮನೆ ಬೆಳಗಿತ್ತು. ಅನಂತರ ದಿನದಲ್ಲಿ ನಾವು ನೋಡ್ತಿದ್ದೇವೆ, ಈಗ ನಮ್ಮದೆಲ್ಲ ಅಲ್ಲಲ್ಲಿ ಬ್ಯಾಂಕ್ಗಳನ್ನು ಮಾಡಿ ATMಗಳನ್ನು ಮಾಡಿದ್ದಾರೆ. ನಿಮ್ಮ ಯಾವುದೇ ಸವಲತ್ತುಗಳು ಸರ್ಕಾರದ ಯೋಜನೆಗಳಿದ್ದರೂ ಕೂಡ ಅಲ್ಲಿ ಒಬ್ಬರು ಮೇಡಮ್ ಅಥವಾ ಒಬ್ಬರು ಲೇಡಿ ಅಥವಾ ಜೆಂಟ್ಸ್ ಒಂದು ಆಫೀಸಿಗೆ ಇಟ್ಕೊಂಡು ಕೂರ್ತಿರ್ತಾರೆ. ಹಣ ಕಟ್ಟೋದು ಮಾತ್ರ ಅಲ್ಲ, ನಿಮ್ಮ ಮನೆಯ ಸಮಸ್ಯೆ, ಮನೆ ಸಿಗಲಿಲ್ವಾ, ಆಧಾರ್ ಸರಿ ಇಲ್ವಾ ಅಥವಾ ರೇಷನ್ ಸರಿ ಇಲ್ವಾ, ಇದರ ಬಗ್ಗೆ ಕೂಡ ಅಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನು ಕೊಟ್ಟರೆ ಅಲ್ಲಿ ಅವರು ಫೀಡ್ ಮಾಡಿ ಅದನ್ನು ಕಂಪ್ಯೂಟರ್ ಮುಖಾಂತರ ಆನ್ಲೈನ್ ಮುಖಾಂತರ ಎಲ್ಲ ಅರ್ಜಿಗಳನ್ನು ಸ್ವೀಕಾರ ಮಾಡುವಂಥ ಕೆಲಸ ಕೂಡ ಇದರ ಮುಖಾಂತರ ಆಗ್ತಿದೆ. ಇವತ್ತು ಬರೀ ಶಾಲೆಗಳಿಗೆ ಶಿಕ್ಷಕರಿಲ್ಲ ಅಂತ ಹೇಳುವಾಗ ನಾನೇ ಒಂದಷ್ಟು ಶಿಕ್ಷಕರನ್ನು ಹಿಂದೆ ಕೂಡ ಸೇರಿಸಿದ್ದೆ. ಆನಂತರ ಈ ವರ್ಷ ಕೂಡ ನಮಗೆ 10 ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಗತಿಥಿ ಶಿಕ್ಷಕಿ ಸರ್ಕಾರದ ಯೋಜನೆ ಇದ್ದರೂ ಕೂಡ 10 ಶಿಕ್ಷಕಿಯನ್ನು ನಮಗೆ ವಾಪಸ್ ಈ ಸಲ ಕೂಡ ಕೊಟ್ಟಿದ್ದಾರೆ. ಕಡಬಕ್ಕೆ 9 ಶಿಕ್ಷಕಿಯನ್ನು ಕೊಟ್ಟಿದ್ದಾರೆ. ಸುಳ್ಯ ತಾಲೂಕು 19 ನನ್ನ ಕ್ಷೇತ್ರಕ್ಕೆ ಇವತ್ತು ಏನು ಜ್ಞಾನ ದೀಪದ ಅಡಿಯಲ್ಲಿ ಯೋಜನೆ ಅಡಿಯಲ್ಲಿ ಶಿಕ್ಷಕಿಯರನ್ನು ಕೊಡ, ಅಂದರೆ ಸಮಗ್ರ ಅಭಿವೃದ್ಧಿಯನ್ನು ಚಿಂತನೆ ಮಾಡುವಂಥ ಶಕ್ತಿ ಹೆಗ್ಡೆಯವರಿಗೆ ಮೊದಲೇ ಬಂದಿತ್ತು. ನಮ್ಮಲ್ಲಿ ಈಗ ಸ್ವಸಹಾಯ ಸಂಘ, ಆನಂತರ ನಾವು ಶ್ರೀಶಕ್ತಿ ಯೋಜನೆಯನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಸರ್ಕಾರ. ಇವರ ಯೋಜನೆಯನ್ನು ನೋಡಿ, ಸ್ವಸಹಾಯ ಸಂಘವನ್ನು ನೋಡಿ ತಾಯಂದಿರಿಷ್ಟು ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡಿ ಹಣ ಕಟ್ಟಿ ಸಾಲ ತೆಗೆದು ಅದನ್ನು ನಿಯತ್ತಿನಲ್ಲಿ ಕಟ್ಟುತ್ತಿದ್ದಾರೆ ಎನ್ನುವ ಭರವಸೆಯೊಂದಿಗೆ ಆನಂತರ ಸರ್ಕಾರ ಮತ್ತು ಕೂಡ ಶ್ರೀಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅಂಗನವಾಡಿಯ ಮುಖಾಂತರ ಸಂಘ ಮಾಡಿ ಅದನ್ನು ಹಣದ ಸಂಗ್ರಹ ಮಾಡುವಂಥ ಕೆಲಸ ಮಾಡಿದೆ. ಇವತ್ತು ಅವರ ಮಕ್ಕಳು, ಇವತ್ತು ಸ್ವಸಹಾಯ ಸಂಘದಲ್ಲಿದ್ದವರ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಒಳ್ಳೆಯ ಶಿಕ್ಷಣ ಕೊಡಬೇಕು ಅಂತ ಹೇಳಿದರೆ ಬ್ಯಾಂಕಿನಲ್ಲಿ ಹೋದರೆ ನಿಮಗೆ ಸಾಲ ಕೊಡೋದಿಲ್ಲ, RTC ಇಡಬೇಕು, ಮತ್ತೊಬ್ಬ ಅಷ್ಟೇ RTC ಇದ್ದವ ಜಾಮೀನುದಾರನಾಗಬೇಕು, ಮತ್ತು ಒಂದಷ್ಟು ರೆಕಾರ್ಡ್ಸ್ಗಳು ಸಲ್ಲಿಸಬೇಕು. ಇದೆಲ್ಲ ಸಲಬಿಸಿಯನ್ನು ಹೊತ್ತುಕೊಂಡು ತಾಯಂದಿರಿಗೆ ಕಷ್ಟ ಆಗ್ತದೆ ಎನ್ನುವ ನಿಟ್ಟಿನಲ್ಲಿ ಅವರ ಮಗಳು ಕಲಿಬೇಕಿದ್ರೆ ಅವರ ಮುಖಾಂತರ ಸಾಲ ಕೊಡುವಂಥ ವ್ಯವಸ್ಥೆ, ಯಾವುದೇ ಡಾಕ್ಯುಮೆಂಟ್ ಬೇಕಾಗಿಲ್ಲ, ಸಂಘದಲ್ಲಿ ಇದ್ದೀರಾ, ಸಂಘವನ್ನು ನಂಬಿ ಅವರಿಗೆ ಸಾಲವನ್ನು ಕೊಡುವಂಥ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಆಗಿದೆ. ಇವತ್ತು ಎಲ್ಲ ಯೋಜನೆಗಳ ಜೊತೆಗೆ ಮತ್ತಷ್ಟು ಏನು ನೀವು ಮನೆಯಿಂದ ಇಷ್ಟು ನಮ್ಮ ಸುಳ್ಯ ತಾಲೂಕಿನ ನಾನು ನೋಡ್ತಿದ್ದೇನೆ, ಒಂದಷ್ಟು ದೇವಾಲಯಗಳು ಗುಡಿಗಳು ಜೀರ್ಣೋದ್ಧಾರ ಆಗಿದ್ದರೆ ಅದು ಧರ್ಮಸ್ಥಳದ ಕೊಡುಗೆ ಇಲ್ಲದ ದೇವಸ್ಥಾನ ದೇವಾಲಯಗಳು ಇಲ್ಲ ಅಂತ ನಾನು ಹೇಳ್ತಿದ್ದೇನೆ. ಅಂದರೆ ನಾನೇ ಕೆಲವು ಜನರನ್ನು ಕರ್ಕೊಂಡು ಹೋಗಿದ್ದೇನೆ. ನಾವು ಇಲ್ಲಿ ಜನಜಾಗೃತಿ ಸಮಿತಿ ಅಧ್ಯಕ್ಷರನ್ನು ಹಿಡ್ಕೊಂಡು ಪ್ರೇರಕರು ಮತ್ತು ಇಲ್ಲಿ ಯೋಜನಾಧಿಕಾರಿಗಳನ್ನು ಸೇರಿಸಿಕೊಂಡು ಹೋದ ತಕ್ಷಣ
ಯಾರಂತ ನೋಡೋದಿಲ್ಲ. ಅಪ್ಲಿಕೇಶನ್ ಅವನು ಆ ಪಾರ್ಟಿ ಈ ಪಾರ್ಟಿ ಯಾವುದು ನೋಡೋದಿಲ್ಲ, ಅವನು ಸಂಘದಲ್ಲಿದ್ದಾನ, ಓಕೆ ಅಂತೇಳಿ ಕೊಡ್ತಾರೆ. ಅದೇ ನಾವೀಗ ನಮ್ಮ ಸರ್ಕಾರದ ಯೋಜನೆಯಲ್ಲಿ ಹೋದರೆ ಅದಕ್ಕೆಲ್ಲ ರೆಕಾರ್ಡ್ಸ್ ಇದೆನಾ, ಆರ್ಟಿಸಿ ಇದೆನಾ, ಯಾರಿದ್ದಾರೆ ಅದರಲ್ಲಿ ಅಂತ ಯೋಚನೆ ಮಾಡ್ತಾರೆ. ಅದೆಲ್ಲ ಇಲ್ಲ, ಅಪ್ಲಿಕೇಶನ್ ಹಾಕಬೇಕು ಮತ್ತು ಹೋಗಬೇಕು ಅಂತೇಳಿ ನಮ್ಮ ಸರ್ಕಾರದಿಂದ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೇಕಾದಷ್ಟು ಅನುದಾನ ಇದೆ, ಬೇಕಾದಷ್ಟು ಅಲ್ಲಿಗೆ ಜನ ಬರ್ತಾರೆ, ಸಂಗ್ರಹ ಆಗ್ತದೆ. ಒಂದು ದೇವಾಲಯಕ್ಕೆ ದುಡ್ಡು ಕೊಡಲಿಕ್ಕೆ ಆಗ್ತದೆ ನೋಡಿ? ಸಾಧ್ಯ ಇಲ್ಲ ಸರ್ಕಾರಕ್ಕೆ. ಆದರೆ ಅಲ್ಲಿ ಊಟಕ್ಕೆ ಈಗ ಹೋಗುವಾಗಲೂ ಅಷ್ಟೇ, ಇವತ್ತು ನೀವು ಒಂದು ಜಾತ್ರೆ ಮಾಡಬೇಕಿದ್ರು ಅದಕ್ಕೆ ನಾವು ಪಂಚಾಯತಿನಿಂದ ಪರ್ಮಿಷನ್ ಕೇಳ್ತಾರೆ. ಒಂದು ದೇವಾಲಯ ಇದೆ ಅಂತ ನಂಬಿಕೆ ನಮ್ಮ ದೇವಸ್ಥಾನಕ್ಕೆ ಇಲ್ಲ ಅಂತ ಹೇಳುವಂಥ ಒಂದು ಅವಸ್ಥೆ ಅಂತ ಹೇಳಿದರೆ ಇದು ಬೇಜಾರದ ವಿಷಯ. ಸುಬ್ರಹ್ಮಣ್ಯದಿಂದ ಅನ್ನದಾನ ಕೊಡಬೇಕಿದ್ರೆ ನಿತ್ಯಾನಂದ ಮುಂಡೋಡಿ ಇರುವಾಗ ಗೊತ್ತಿರ್ಬೋದು, ಎಲ್ಲರೂ ತಗೊಂಡು. ಅದಕ್ಕೆ ಮೊದಲಿದ್ದ ಅಧ್ಯಕ್ಷರು ನಮ್ಮ ಇವರು ಸುಳ್ಳಿಯವರಿದ್ದರು, ಮತ್ತು ಕೃಷ್ಣ ಪ್ರಸಾದ್ ಮಾಡ್ತಿಲೇ ಇರ್ಬೋದು, ಬಹಳಷ್ಟು ಜನದಿಂದ ಅಧ್ಯಕ್ಷ ಆದವರಿಗೆ ಕೂಡ ಅಕ್ಕಿ ಮತ್ತು ಊಟ ಕೊಡ್ತಿದ್ರು. ಪಂಚಾಯತಿನ ಪರ್ಮಿಷನ್ ಕೇಳ್ತಿರ್ಲಿಲ್ಲ. ಈ ವರ್ಷದಿಂದ ಹೊಸ ಕಾನೂನು ಬಂದಿದೆ, ಪಂಚಾಯತ್ ಪರ್ಮಿಷನ್. ಅಲ್ಲಿ ದೇವಸ್ಥಾನ ಇದೆಯಾ, ಭಜನೆ ಮಂದಿರ ಇದೆಯಾ ಅಂತ ನೋಡಿ ಎಲ್ಲಿಗೆ ಮುಟ್ಟಿತ್ತು. ನೀವು ಅದು ಧರ್ಮಸ್ಥಳಕ್ಕೆ ಹೋಗಿ, ಹೌದಾ, ಹಾಗಿದ್ರೆ ಧರ್ಮದ ಕೆಲಸ ಮಾಡುವಂಥದ್ದಕ್ಕೆ ಖಂಡಿತ ಕೊಡ್ತೇನೆ. ಯಾರಾದರೂ ಒಬ್ಬ ಅಲ್ಲಿ ಸಂಘದ ಒಬ್ಬ ಮಹಿಳೆ ಹೇಳಿದ್ರು ಸಾಕು, ಫೋನ್ ಮಾಡಿ ಓಕೆ ಮಾಡಿ ಕೊಡ್ತೇನೆ. ಇದು ವ್ಯತ್ಯಾಸ, ಸರ್ಕಾರ ಮತ್ತು ಇದಕ್ಕೆ ಇರುವಂಥ ವ್ಯತ್ಯಾಸಗಳು. ಇದನ್ನು ನಾವು ನೋಡಿಕೊಂಡು ಇವತ್ತು ಆ ದೇವಾಲಯದ ಬಗ್ಗೆ ಏನು ಕಲಂಕ ಬಂದರೂ ನಮಗೆ ಆತ್ಮಸಾಕ್ಷಿ. ನನಗೆ ಒಂದಷ್ಟು ಕಿಂಚಿತ್ ಅದರಿಂದ, ನಾನು ಸಂಘದಲ್ಲಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸ್ವಸಹಾಯ ಸಂಘದಲ್ಲಿ ನಾನು ಕೂಡ ಸೇರಿದ್ದೆ. ನನ್ನ ಮನೆಯಲ್ಲಿ ಒಂದು ಸಂಘ ಮಾಡಿದೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿರುವಾಗ 10 ತಿಂಗಳ ಸಂಘದಲ್ಲಿದ್ದೆ, ಮತ್ತು ಸಂಘ ಬಿಟ್ಟಿದ್ದೇನೆ. ಅಂದರೆ ನನಗೆ ಆ ಮೀಟಿಂಗ್ ಹೋಗ್ಲಿಕ್ಕೆ ಆಗೋದಿಲ್ಲ. ನನ್ನಿಂದ ಇನ್ನೊಬ್ಬರು ಅನ್ಯಾಯ ಆಗಬಾರ್ದು ಅಂತೇಳಿ ನನ್ನ ಬದಲಿಗೆ ಮತ್ತೊಬ್ಬರನ್ನು ನಾನು ನೇಮಕ ಮಾಡಿ ನನ್ನ ಊರಿನ ಮಹಿಳೆಯನ್ನು ಅದಕ್ಕೆ ಸೇರಿಸಿ ನಾನು ಆ ಸಂಘವನ್ನು ಬಿಟ್ಟಿದ್ದೇನೆ. ಅಂದರೆ ಸಂಘ ಬಿಡ್ಲಿಕ್ಕೆ ಬಿಟ್ಟದಲ್ಲ, ಮತ್ತೆಲ್ಲ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಸ್ವಸಹಾಯ ಸಂಘ ಮಾತ್ರ ಮಾಡಲಿಲ್ಲ. ನಾನು ಸಾಲ ಪಡ್ಕೊಂಡಿಲ್ಲ, ನನ್ನ ಮನೆಯಲ್ಲಿ ಕೂಡ ಸಾಲ. ಆದರೆ ನನಗೆ ಆತ್ಮವಿಶ್ವಾಸ, ಇನ್ನೊಬ್ಬರಿಗೆ ಕೊಡ್ತಾರಲ್ಲ ಅಂತ ಹೇಳುವ ವಿಶ್ವಾಸ, ನಂಬಿಕೆ, ಅದರ ಮೇಲೆ ಇರುವ ಗೌರವದ ಬಗ್ಗೆ ನಾನು ಎಂದೂ ಯಾವತ್ತೂ ಮಾತನಾಡಲಿಲ್ಲ. ಅಂತ ಎಷ್ಟೋ ಜನ ಸಾಲ ಪಡ್ಕೊಂಡು ಮನೆ ಕಟ್ಟಿದ್ದಾರೆ, ಕೃಷಿ ಮಾಡಿದ್ದಾರೆ, ಇದೆಲ್ಲ ನಾನು ನೋಡ್ತಿದ್ದದ್ದು. ಆನಂತರ ಕೂಡ ನಾನೀಗಲೂ ಧರ್ಮಸ್ಥಳದ ಯಾವುದೇ ಕಾರ್ಯಕ್ರಮ ಆದರೂ ನಾನು ಖಂಡಿತ ಹೋಗ್ತೇನೆ. ಅದು ಧರ್ಮಸ್ಥಳನ ಮಂಜುನಾಥ ಮತ್ತು ಅಣ್ಣಪ್ಪನ ಭಕ್ತರಾಗಿ. ನಮ್ಮೆಲ್ಲ ಮನೆಯಲ್ಲಿ ಧರ್ಮಸ್ಥಳದಲ್ಲಿ ಅಣ್ಣಪ್ಪ ಇದ್ದರು, ನಮ್ಮ ಮನೆಯಲ್ಲಿ ಒಂದು ಅಣ್ಣಪ್ಪ ದೇವ ಇದ್ದರು. ನಾವು ಧರ್ಮಸ್ಥಳದ ಅಣ್ಣಪ್ಪ ಅಂತಲೇ ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಪೂಜೆ ಸಲ್ಲಿಸಿದ್ದೇವೆ. ಅಂಥ ಅಣ್ಣಪ್ಪನ ಒಂದು ದೇವಾಲಯ ಕೂಡ ಇದೆ. ಮಂಜುನಾಥನ ಶಕ್ತಿ ಇವತ್ತು ಎಲ್ಲ ಒಟ್ಟು ಇಡೀ ಸಮಾಜದಲ್ಲಿ, ಇವತ್ತು ನಮ್ಮ ತಾಲೂಕಲ್ಲ, ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅಭಿವೃದ್ಧಿಯನ್ನು ಕಂಡಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಯಾವುದೋ ಒಂದು ಮಾತಿಗೋಸ್ಕರ ನಮ್ಮ ಧರ್ಮದ ಬಗ್ಗೆ ನಾವು ನಂಬಿಕೆಯನ್ನು ಕಳೆದುಕೊಳ್ಳಬಾರ್ದನ್ನ ಒತ್ತಾಯವನ್ನು ಮಾಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ನಮ್ಮ ಧರ್ಮ ಯಾವುದೇ ದೇವಾಲಯ ಇರ್ಬೋದು, ಸಣ್ಣ ದೇವಾಲಯ ಇರ್ಬೋದು, ದೊಡ್ಡ ದೇವಾಲಯ, ಆ ಧರ್ಮದ ಬಗ್ಗೆ, ಧಾರ್ಮಿಕತೆ ಬಗ್ಗೆ ನಮಗೆ ಯಾವಾಗಲೂ ಗೌರವ ಇರಬೇಕು. ಆ ನಿಟ್ಟಿನಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ಅದಕ್ಕೆ ಕಟಿಬದ್ಧರಾಗಿ ಎದುರು ನಿಂತು ಆ ದೇವಾಲಯ ಅಥವಾ ಧಾರ್ಮಿಕತೆಯ ಬಗ್ಗೆ ನಾವು ಅದರ ಒಟ್ಟಿಗೆ ನಿಲ್ಲುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಇವತ್ತು ಎಲ್ಲ ಕಡೆ ಬೇರೆ ಬೇರೆ ಎಷ್ಟು ಉದ್ಯೋಗ, ಸರ್ಕಾರದಿಂದ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅಲ್ಲಿ ಎಷ್ಟೋ ಜನರಿಗೆ ಉದ್ಯೋಗವನ್ನು ಕೊಟ್ಟು ಇವತ್ತು ಇಡೀ ಒಂದಲ್ಲ ಎರಡಲ್ಲ ಎಲ್ಲ ಕ್ಷೇತ್ರದಲ್ಲಿ ಕೂಡ ಕೈಯಾಡಿಸಿದ್ದು. ಆರೋಗ್ಯ ಕ್ಷೇತ್ರ ಇರ್ಬೋದು, ನಾನು ನೋಡಿದೆ ಒಂದಷ್ಟು ಜನರನ್ನು, ಇವತ್ತು ಜ್ವರ ಬಂದು, ಶೀತ ಬಂದು ಡೆಲಿವರಿ ಆದವರು, ಅಂಥವರಿಗೆ ಕೂಡ ಮೆಡಿಕಲಿಗೆ ಹಾಸ್ಪಿಟ್ಲಿಗೆ ಹೋದ ತಕ್ಷಣ ನೀವೇನು ಸರ್ಟಿಫಿಕೇಟ್ ಬೇಕಾಗಿಲ್ಲ, ನಿಮ್ಮ ಯಾರು ಪ್ರೇರಕ್ಕೆ ಅಂತ ಇದ್ದಾರೆ ಅವ್ರು ಬರೆದು ಕೊಡ್ತಾರೆ, ಇಂಥ ಅವರ ಮನೆಯವರಿಗೆ ಹುಷಾರಿರಲಿಲ್ಲ, ಇಷ್ಟು ಬಿಲ್ ಆಗಿದೆ, ತಕ್ಷಣ ನಿಮಗೆ ಬಿಲ್ ಕೊಡುವಂಥ ಯೋಜನೆ ಕೂಡ ಅದರಲ್ಲಿ ಇದೆ. ಸ್ಕಾಲರ್ಶಿಪ್ಪು, ಆರೋಗ್ಯದ ಬಗ್ಗೆ ಇದೆಲ್ಲವನ್ನು ಕೊಡುವಂಥ ಎಲ್ಲ ಕೆಲಸಗಳು ಆಗ್ತಾಯಿದೆ ಧರ್ಮಸ್ಥಳ ಯೋಜನೆಯ ಮುಖಾಂತರ. ಅದಕ್ಕೋಸ್ಕರ ಧರ್ಮಸ್ಥಳ ಎನ್ನುವಂಥ ಒಂದು ಕ್ಷೇತ್ರವೇ ಇಡೀ ಧರ್ಮಕ್ಕಾಗಿರುವಂಥದ್ದು. ಅಲ್ಲೆಲ್ಲವನ್ನು ಧರ್ಮಾರ್ಥವಾಗಿ ಕೊಡುವಂಥ ಕ್ಷೇತ್ರ. ನಾವೇನೋ ಕಾಣಿಕೆ ಹಾಕಿದೆ, ಕೆಲವರು ಹೇಳ್ಬೋದು ಕಾಣಿಕೆ ಹಾಕೋದಿಲ್ಲ, ಅಷ್ಟು ಬಂದ್ರೇನು, ಕಾಣಿಕೆ ಎಲ್ಲ ದೇವಾಲಯ, ಸರ್ಕಾರಿ ದೇವಾಲಯಗಳು ಹಾಕ್ತಾರೆ, ಎಲ್ಲರೂ ಕೊಡ್ತಾರ? ಇಲ್ಲ. ಅದಕ್ಕೋಸ್ಕರ ಧರ್ಮಸ್ಥಳದಲ್ಲಿ ಕೊಡುವಷ್ಟು ಧಾರ್ಮಿಕತೆಗೆ ಅಥವಾ ಧರ್ಮಾರ್ಥ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅನುದಾನ ಇರ್ಬೋದು, ಇದೆಲ್ಲ ಅಲ್ಲಿಗೆ ಮಾತ್ರ ಅದು ಸಾಧ್ಯ. ನಮ್ಮಿಂದ ಕೂಡ ಒಂದು ದೇವಸ್ಥಾನ ಕಟ್ಟಿ ನಾನು ದೊಡ್ಡ ದುಡ್ಡಿದೆ, ನನಗೆ ಎಲ್ಲವನ್ನು ಧರ್ಮಾರ್ಥ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದರೆ 1-2 ವರ್ಷ ಕೊಡ್ಬೋದು. 3ನೇ ವರ್ಷಕ್ಕೆ ಅವನೊಟ್ಟಿಗಿದ್ದವರೆಲ್ಲ ಕೈ ಬಿಟ್ಟು ಹೋಗಿ ಅವನೊಟ್ಟಿಗಿದ್ದವರಿಲ್ಲದೆ ಆಗುವಂಥ ಸಾಧ್ಯತೆ ಉಂಟು. ಈಗಲೇ ನೋಡ್ತೇವೆ, ಒಂದು ಭಜನೆ ದೇವಾಲಯಕ್ಕೆ ನೋಡಿ ನೀವು, ನಮ್ಮ ಊರಿನಲ್ಲಿ ಬ್ರಹ್ಮಕಲಶ ಆಗುವಾಗ ಇಷ್ಟು ಜನ ಸೇರ್ತಾರೆ,
ಆ ಬ್ರಹ್ಮಕಲಶ ಆದ ಮರುದಿವಸದಿಂದ ಆ ದೇವಾಲಯದಲ್ಲಿ ಜನ ಬರ್ತಾರೆ ನೋಡಿ, ಗಂಟೆ ಹೊಡ್ಲಿಕ್ಕಿಲ್ಲ, ಭಟ್ರೊಬ್ಬರೇ ಮತ್ತೆ ಕ್ಯಾಸೆಟ್ ಹಾಕ್ತಾರೆ, ಕರೆಂಟ್ ಸ್ವಿಚ್ ಹಾಕಿ, ಅದು ಕರೆಂಟ್ ಇದ್ದರೆ ಮಾತ್ರ ಅದು ಕೂಡ ಟಂಗ್ ಟಂಗ್ ಬಿಲ್ ಹೊಡಿತದೆ, ಇಲ್ಲಾಂದರೆ ಅದು ಕೂಡ ಇಲ್ಲ. ಅಂಥ ಪರಿಸ್ಥಿತಿ ಆಗಿದೆ. ಅಂಥ ಪರಿಸ್ಥಿತಿ ಆಗಬಾರ್ದು. ಅಂಥ ಒಂದು ಇದರಲ್ಲಿ ಆ ಒಂದು ನೇತೃತ್ವ ಇಟ್ಕೊಂಡು ಧರ್ಮಾಧಿಕಾರಿಯವರು ಆ ಎಲ್ಲರನ್ನು ಒಟ್ಟಿಗೆ ಸೇರಿಸ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಬೇಕಿದ್ರೆ ಅವರೊಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ ಅಂತಲೇ ನಾವು ಅವರನ್ನು ನೋಡ್ಬೋದು. ಆ ನಿಟ್ಟಿನಲ್ಲಿ ಅವರ ಇನ್ನು ಯಾವುದೇ ತೊಂದರೆಗಳು ಬಂದರೂ ಕೂಡ ನಮ್ಮಿಂದ ಏನಾದರೂ ಈ ರೀತಿಯ ಸಂಘಟನೆ ಮಾಡ್ಬೋದು ಹೊರತು ಬಿಟ್ಟರೆ ಅಲ್ಲಿ ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನೇ ಎಲ್ಲವನ್ನು ಕಾಯುವಂಥ ದೈವವಾದ ಕಾರಣ ಎಲ್ಲದಕ್ಕೂ ಪರಿಹಾರವನ್ನು ಕಂಡುಕೊಡುವಂತೆ ಆಗಲಿ ಎಲ್ಲ ಧರ್ಮಸ್ಥಳ ಮಂಜುನಾಥ ಮತ್ತು ಅಣ್ಣಪ್ಪ ಎಲ್ಲರಿಗೂ ಒಳ್ಳೆಯ ಬುದ್ಧಿಯನ್ನು ಕೊಡಲಿ, ಸಚ್ಚಿಂತನೆ ಮಾಡುವಂಥ ಶಕ್ತಿಯನ್ನು ಕೊಡಲಿ, ಆ ಮುಖಾಂತರ ಧರ್ಮವನ್ನು ಉಳಿಸುವಂಥ ಕೆಲಸ ಮಾಡುವಂಥ ಎಲ್ಲ ಶಕ್ತಿ ಸಾಮರ್ಥ್ಯವನ್ನು ಎಲ್ಲರಿಗೂ ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸ್ತಿದ್ದೇನೆ. ಧನ್ಯವಾದಗಳು. ಇಂದಿನ ಈ